ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಕಾವೇರಿ. ಇವತ್ತೊಂದು ಫಾಸ್ಟಾಗಿ ಸ್ಯಾಂಡ್ವಿಚ್ ಮಾಡೋಣ ಬರ್ರಿ. ಏನಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಬ್ರೆಡ್ಡು, ಟೊಮೆಟೊ, ಕ್ಯಾಪ್ಸಿಕಮ್, ಕ್ಯಾಬೇಜ್, ಮಯೋನೀಸ್ ಇಷ್ಟರಲ್ಲೇ ಮಕ್ಕಳ ಟಿಫಿನ್ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಅಡ್ಡಿಲ್ಲ. ಈ ಮಯೋನೀಸಿಗೆ ಸಿಝ್ವಾನ್ ಸಾಸು 1 ಸ್ಪೂನು, 1-2 ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕಿದ್ದೀನಿ. ಮೂರನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋದು, ಅದೊಂಥರ ಸಾಸ್ ರೆಡಿ ಆಗ್ತದೆ. ಮಯೋನೀಸ್ ಸ್ವಲ್ಪ ಜಾಸ್ತಿ ಇರಲಿ. ಬೆಳಗ್ಗೆ ವೆಜಿಟೇಬಲ್ಸ್ ಏನೂ ಇರಲಿಲ್ಲ, ಹಾಗಾಗಿ ಕ್ಯಾಪ್ಸಿಕಮ್, ಕ್ಯಾಬೇಜ್ ಅಷ್ಟೇ ಇತ್ತು. ಅಷ್ಟರಲ್ಲೇ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಕಾರ್ನ್ ಗೀರ್ ಹಾಕೋಬೋದು, ಪನ್ನೀರ್ ಗಿನ್ನೀರ್ ಇದ್ದರೆ ಹಾಕೋಬೋದು. ನಾನು ಫಿಲ್ಲಿಂಗ್ ಜಾಸ್ತಿ ಹಾಕ್ತಾಯಿಲ್ಲ, 1 ಸ್ಪೂನ್ ಸಾಸ್ ಹಾಕ್ತೀನಿ. ಯಾಕಂದರೆ ಭಾಳ ಸಾಸ್ ಹಾಕಿಬಿಟ್ರೆ ಅವ್ರು ಸ್ನ್ಯಾಕ್ಸ್ ತಿನ್ನೋ ಮಟ ಅಂದರೆ ಭಾಳ ಸಾಫ್ಟ್ ಆಗಿಬಿಡ್ತಾವೆ. ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಸ್ಯಾಂಡ್ವಿಚ್ ಭಾಳ ಸಾಫ್ಟ್ ಆದರೂ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಮೇಲೆ ಕ್ರಂಚ್ ಇದ್ದರೆ ಚೆನ್ನಾಗಿರುತ್ತೆ. ಇದು ಕ್ಯಾಬೇಜು, ಕ್ಯಾಪ್ಸಿಕಮ್ ಸ್ವಲ್ಪ ಹುರಿದಿದ್ದೀನಿ, ನೀರಿನ ಅಂಶ ಹೋಗಬೇಕಲ್ಲ, ಹಾಗಾಗಿ ಸ್ವಲ್ಪ ಹುರ್ಕೊಳ್ಳಿ. ಲೈಟಾಗಿ ಫ್ರೈ ಮಾಡಿಕೊಡ್ರಿ, ನೀರಿನ ಅಂಶ ಹೋದರೆ ಸಾಕು. ಟೊಮೆಟೊ ಸ್ವಲ್ಪ ಕಮ್ಮಿ ಹಾಕ್ತೀನಿ, ಯಾಕಂದರೆ ನೀರಿನ ಅಂಶ ಜಾಸ್ತಿ ಇರುತ್ತೆ. 2-3 ಪೀಸ್ ಹಾಕ್ತೀನಿ ಅಷ್ಟೇ. ಈ ಬ್ರೆಡ್ಡಿಗೂ ಸಾಸ್ ಹಾಕಿ ಫಿಲ್ಲಿಂಗ್ ರೆಡಿ. ಇದು ನಾರ್ಮಲ್ ಬ್ರೆಡ್ ತೊಗೊಂಡಿದ್ದೀನಿ, ಸ್ಯಾಂಡ್ವಿಚ್ ಬ್ರೆಡ್ ಅಲ್ಲ, ನಾರ್ಮಲ್ ಬ್ರೆಡ್ಡೇ ತೊಗೊಂಡಿದ್ದೀನಿ. ಯಾಕಂದರೆ ನನಗಿಲ್ಲಿ ಸ್ಯಾಂಡ್ವಿಚ್ ಮಾಡೋ ತವ ನೋಡಿ ಚಿಕ್ಕದಿದೆ, ಇದರಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ ಹೋಗೋಲ್ಲ, ದೊಡ್ಡದಾಗ್ತದಲ್ಲ. ನಾರ್ಮಲ್ ಬ್ರೆಡ್ ಸೈಜೇ ಇದೆ ಇದು. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ, ಒಂಚೂರು ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಆಯಿಲು ಫಿಲ್ಲಿಂಗ್ ಮಾಡಿ ಬ್ರೆಡ್ ಹಾಕಿಬಿಟ್ಟೆ, ಅದ್ರ ಮೇಲೆ ಸ್ವಲ್ಪ ಎಲ್ಲ ಹಾಕ್ಕೊಳ್ಳಿ. ನೋಡಿ, ಅದು ಸೈಜ್ ಕರೆಕ್ಟ್ ಅದ ಬ್ರೆಡ್ಡಿಗೆ. ಸ್ಯಾಂಡ್ವಿಚ್ ಬ್ರೆಡ್ ಅದರಲ್ಲಿ ಹಿಡಿಸಲ್ಲ. ನೀವು ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡು ಮಾಡ್ಬೋದು. ಇದು ಸ್ಯಾಂಡ್ವಿಚ್ ತವ ಇಲ್ಲ ಅಂದರೆ ನೀವು ನಾರ್ಮಲ್ ತವ ಬೇಕಾದರೂ ಮಾಡ್ಬೋದು. ಸ್ವಲ್ಪ ಕಡಾಯಿಲೆ ಸ್ವಲ್ಪ ಪ್ರೆಸ್ ಮಾಡಬೇಕಾಗ್ತದೆ ಅದನ್ನು. ಇದು ಮುಗೀತು, ಕ್ಲೋಸ್ ಮಾಡಿದ್ದೀನಿ. ಒಂದು 2-3 ನಿಮಿಷದಲ್ಲಿ ರೆಡಿ ಆಗ್ತದೆ. ನೋಡಿ, ಈ ರೀತಿ ರೆಡಿ ಆಗ್ತದೆ. ಕಟ್ ಮಾಡಿಬಿಡಿ ಸೆಂಟ್ರಲ್ಲಿ. ಈ ರೀತಿ ಕಟ್ ಮಾಡಿದರೆ ಸ್ಯಾಂಡ್ವಿಚ್ ರೆಡಿ. ಓಕೆನಾ? ನೋಡಿ, ಟ್ರೈ ಮಾಡಿ. ಇನ್ನೊಂದು ಇದೇ ರೀತಿ ಚಪಾತಿ ಒಳಗೂ ಮಾಡ್ಬೋದು ನಾವು, ಚಪಾತಿ ರೋಲ್ ಥರ. ನೋಡಿ, ತೋರಿಸ್ತೇನೆ ಬರ್ರಿ. ಚಪಾತಿನ ಇದನ್ನು ನಾನು ಟಿಫಿನ್ ಬಾಕ್ಸಿಗೆ ಮಾಡ್ತಾಯಿಲ್ಲ. ಸಾಯಂಕಾಲ ಮಕ್ಕಳು ಏನಾದ್ರು ತಿನ್ನೋಕೆ ಕೇಳಿದಾಗ ಕೊಡೋಕೆ ಚೆನ್ನಾಗಿರುತ್ತಿದ್ದು. ಈಗ ಈ ಫಿಲ್ಲಿಂಗಿಗೆ ಕಾರ್ನ್ ಹಾಕ್ಕೊಂಡಿದ್ದೀನಿ ನೋಡಿ. ಕಾರ್ನ್ ಸ್ವಲ್ಪ ಹುರ್ಕೋಬೇಕು, ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತಲ್ಲ. ಬಿಸಿ ಬಿಸಿ ಚಪಾತಿ ಮಾಡಿ ಸಾಸ್ ಹಾಕ್ಕೊಳ್ಳಿ. ಅದೇ ಸಾಸ್ ಹಾಕ್ತಾಯಿದ್ದೀನಿ ನೋಡಿ. ಚಪಾತಿ ಬಿಸಿ ಇರಲಿ, ಸಾಫ್ಟ್ ಇರುತ್ತಲ್ಲ, ಹಾಗಾಗಿ. ಈಸಿ ಇದೆ. ನೀವು ಇದಕ್ಕೆ ಬೇಕಂದರೆ ಬಾಲ್ಡ್ ಎಗ್ ಹಾಕ್ಕೋಬೋದು, ಇಲ್ಲ ಪನ್ನೀರ್ ಫ್ರೈ ಮಾಡಿಕೊಂಡು ಹಾಕ್ಕೋಬೋದು. ಮಶ್ರೂಮ್ ಇದ್ರೆ ಮಶ್ರೂಮ್ ಹಾಕ್ಕೊಳ್ಳಿ, ಸ್ವಲ್ಪ ಟೊಮೆಟೊ, ಫಿಲ್ಲಿಂಗ್ ನಿಮ್ಮ ಇಷ್ಟ. ಈ ರೀತಿ ರೋಲ್ ಮಾಡ್ಕೊಂಡ್ಬಿಡಿ. ಚಪಾತಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಈ ರೀತಿ ಬಿಸಿ ತವ ಇರುತ್ತಲ್ಲ, ಬಿಸಿ ತವ ಮ್ಯಾಗೆ ಈ ರೀತಿ ಇಟ್ಬಿಡಿ. ನಾನು ಗ್ಯಾಸ್ ಆನ್ ಮಾಡಿಲ್ಲ, ಜಸ್ಟ್ ತವ ಬಿಸಿ ಇದೆ. ಈ ರೀತಿ ಆದಮೇಲೆ ಕ್ರಾಸ್ ಮೇಲೆ ಕಟ್ ಮಾಡ್ಕೊಂಡ್ಬಿಡೋದು. ಸೊ ಚಪಾತಿ ರೋಲ್ ರೆಡಿ. ಮಕ್ಕಳು ತಿಂತಾರೆ. ಪಲ್ಯ ಗಿಲ್ಲೆ ಹಾಕ್ಕೊಟ್ರೆ ತಿನ್ನೋಕ್ಕೆ ಒಳ್ಳೆ ಅಂತಾರಲ್ಲ, ಈ ರೀತಿ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರೆ. ಬಾಯ್.